ಪ್ರಧಾನಿ ಮೋದಿ ಅವರನ್ನ ಬೆಂಬಲಿಸಿ ರಾಘವೇಂದ್ರ ಅವರಿಗೆ ಮತ ನೀಡಿ ಅಂದಿದ್ದಾರೆ. ಮೋದಿ ಅವರನ್ನ ಬೆಂಬಲಿಸಿ ರಾಘವೇಂದ್ರ ಅವರಿಗೆ ಮತ ನೀಡಿ ಅಂದಿದ್ದಾರೆ. ಇದು ಏನ್ ಸಂದೇಶ ನೀಡುತ್ತೆ ಎಂದು ಗೊತ್ತಲ್ವಾ? ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವ ಟಾಂಗ್ ಇದು. ಕಾಂಗ್ರೆಸ್ ಮನೆಯೊಂದು 3 ಬಾಗಿಲಾಗಿದೆ. ಕಾಂಗ್ರೆಸ್ ಮನೆ ಒಡೆದು 100 ಚೂರಾಗಲಿದೆ ಅಂತ ಆರ್ ಅಶೋಕ್ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತಮ ಕೆಲಸವನ್ನ ನೋಡಿ ಶಾಮನೂರು ಶಿವಶಂಕರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೋದಿ ಅವರನ್ನ ಬೆಂಬಲಿಸಿ ರಾಘವೇಂದ್ರ ಅವರನ್ನ ಮತ್ತೊಮ್ಮೆ ಗೆಲ್ಲಿಸಿ ಅನ್ನೋ ಹೇಳಿಕೆ ಏನನ್ನ ಸೂಚಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ? ಏನ್ ಸಂದೇಶವನ್ನ ಕೊಡ್ತಾ ಇದೆ ಅನ್ನೋದು ಅರ್ಥವಾಗ್ತಿದೆ ಅಲ್ವಾ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಲೀಡರ್ಗಳೇ, ಕಾಂಗ್ರೆಸ್ಸಿನ ಲಿಂಗಾಯತರ ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ಸಿನ ಲಿಂಗಾಯತರ ರಾಷ್ಟ್ರೀಯ ಅಧ್ಯಕ್ಷರು ಶಾಮನೂರು ಶಿವಶಂಕರಪ್ಪನವರು ಏನ್ ಹೇಳಿದ್ದಾರೆ? ಬಿಜೆಪಿನ ಗೆಲ್ಲಿಸಿ, ಮೋದಿಯನ್ನ ಗೆಲ್ಲಿಸಿ ಅಂತ ಹೇಳಿದ್ದಾರೆ. ಅರ್ಥ ಏನು? ಅರ್ಥ ಆಯ್ತಲ್ಲ? ಕಾಂಗ್ರೆಸ್ ಮನೆಯೊಂದು 3 ಬಾಗಿಲಾಗಿದೆ, 6 ಬಾಗಿಲಾಗ್ತೈತೆ, ಆಮೇಲೆ 12 ಬಾಗಿಲಾಗ್ತೈತೆ, ಆಮೇಲೆ ಸೋರತಿಯರು ಮನೆ ಮಾಳಿಗೆ ಅಂತೇಳಿ ಸೋರಕ್ಕೆ ಶುರುವಾಗ್ತದೆ.